ಈ ಕಾರ್ಯಕ್ರಮದ ಅತ್ಯಂತವಾಗಿರುವ ಆತ್ಮೀಯರಾಗಿರುವ ಮಾಲತಿ ನಾರಾಯಣ ಅವರೇ, ಟ್ರಾನ್ಸ್ಪೋರ್ಟ್ ಅವರೇ, ಎಲ್ಲ ಮುಖಂಡರಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ. ಈ ತರ ವಿಸ್ತಾರವಾಗಿ ಮಾಲತಿ ನಾರಾಯಣ ಅವರು ಹೇಳಿದ್ರು, ನಾವು ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ, ಏನ್ ಕೊಡ್ತಾ ಇದೀವಿ ಅಂತ ಹೇಳಿದ್ದು, ಅದು ಎಲ್ಲ ಗ್ಯಾರಂಟಿಗಳನ್ನು ಮನೆಗೆ ಕಲ್ಪಿಸುತ್ತೀವಿ. ಅದಕ್ಕಾಗಿ ಈಗ ತಾವೆಲ್ಲರೂ ಇಷ್ಟೆಲ್ಲ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಈ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗೊಂಡ್ರು ಮತ್ತೆ ನಮ್ಮ ಪೊಲೀಸ್ ಸಮಾಜದವರು ಸಾಗರ್ ಖಂಡ್ರೆ ಕೆಲಸ ಮಾಡ್ತೀವಿ. ಯಾವಾಗಲೂ ಬೇಕು. ನಮ್ಮ ತಂದೆಯವರಾದ ಧರ್ಮಸಿಂಗ್ ಮಂತ್ರಿಗಳಾಗಿದ್ರು, ಆವಾಗ SC ಸರ್ಟಿಫಿಕೇಟ್ ST ಸರ್ಟಿಫಿಕೇಟ್ ಗೊಂಡ್ರಿಗೆ ಮತ್ತು ಪೊಲೀಸ್ ಸಮಾಜ ಕೊಟ್ಟಿದ್ದು. ಅವಾಗ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿರುವಾಗ ಅವಾಗ ಕೊಟ್ಟಿದ್ದು. ಹೀಗಾಗಿ ಇದು ಒಂದೇ ಯಾರು ಮಾಡ್ತಾ ಇದ್ರು ಕೆಲಸ ಮಾಡೋದು, ಬರೀ ಕಾಂಗ್ರೆಸ್ ಪಾರ್ಟಿ ಮಾಡೋದು. ಇಂಥ ಕೆಲಸ ಮಾಡೋದು ಕಾಂಗ್ರೆಸ್ ಪಾರ್ಟಿ. ಇವಾಗ ಗ್ಯಾರಂಟಿಗಳು ಯಾರು ಕೊಡ್ತಾ ಇದ್ದಾರೆ? ಕಾಂಗ್ರೆಸ್ ಪಾರ್ಟಿ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೆ, DK ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ, ಈಶ್ವರ ಖಂಡ್ರೆ ಅವರು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಇದು ಒಂದು ಒಳ್ಳೆ ಸಮಯ ಇದೆ. ನಮ್ಗೆ ಯುವಕರಾದ ಸಾಗರ್ ಖಂಡ್ರೆ ಅವರು ಒಂದು ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ. ದಯವಿಟ್ಟು ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಡಿದ್ದು ಬಂದು ಅವರಿಗೆ ವೋಟ್ ಹಾಕಿ ಗೆಲ್ಲಿಸಬೇಕಂತ ವಿನಂತಿ ಮಾಡುತ್ತಾ ಮಾತನ್ನು ಮುಗಿಸ್ತೇನೆ.